ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ವರಭಕ್ತ ಜನ ಮನಭಾವ, ಶಿವ ಶಂಭು ಪುತ್ರನೇ ಕಾವ. ಸುರಮುನಿ ವಂದಿತ ದೇವ ವರಭಕ್ತ ಜನ ಮನಭಾವ, ಶಿವ ಶಂಭು ಪುತ್ರನೇ ಕಾವ. ಆದಿ ಪೂಜಿತ ಅಮರ ವಂದಿತ, ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಲೋಕ ಕಲ್ಯಾಣಸ್ಯ ಜನಹಿತಸ್ಯ ಸಮಸ್ಯ ಪರಿಹಾರಸ್ಯ ಏಕೈಕ ಸಾಧನಾ ಈ ರಂಗಭೂಮಿ. ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ, ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ. ನಮಾಮಿ ನಮಾಮಿ ಸ್ವರಾಮಿ ಸ್ವರಾಮಿ, ನಮಾಮಿ ನಮಾಮಿ ಸ್ವರಾಮಿ ಸ್ವರಾಮಿ. ನಮೋ ರಂಗಭೂಮಿ, ನಮೋ ರಂಗಭೂಮಿ, ನಮಾಮಿ ರಂಗಭೂಮಿ, ನಮೋ ರಂಗಭೂಮಿ, ನಮೋ ರಂಗಭೂಮಿ, ನಮೋ ರಂಗಭೂಮಿ. ಜಗವೊಂದು ನೂತನ ನಾಟಕ ಮಂದಿರ, ಜಗದ ಜನರೆಲ್ಲ ಪಾತ್ರಧಾರಿಗಳಯ್ಯ. ನೀನಾಡಿಸಿದಂತೆ ಆಡುವರಯ್ಯ. ಹೇ ದೇವಾ, ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಈ ಜಗವೊಂದು ನಾಟಕ ಮಂದಿರ, ಜಗದ ಜನರೆಲ್ಲ ಪಾತ್ರಧಾರಿಗಳಯ್ಯ. ಜಗದ ಜನರೆಲ್ಲ ಪಾತ್ರಧಾರಿಗಳಯ್ಯ. ನೀನಾಡಿಸಿದಂತೆ ಆಡುವರಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ಲೀಲಾಮಯನು ನೀನಲ್ಲವೇ ದೇವ, ಲೀಲಾಮಯನು ನೀನಲ್ಲವೇ ದೇವ. ಈ ಜಗವೊಂದು ನಾಟಕ ಮಂದಿರ. ನಾರಾಯಣ
ಆಡುವರಯ್ಯ ಈ ಜಗವೊಂದು ನಾಟಕ ಮಂದಿರ. ಜಗದ ಜನರೆಲ್ಲ ಪಾತ್ರಧಾರಿಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ. ಹರಿ ಶ್ರೀಹರಿ ನೀನಾಡಿಸಿದಂತೆ ಆಡುವರಯ್ಯ. ಲೀಲಾಮಯನು ನೀನಲ್ಲವೇ ದೇವ, ಲೀಲಾಮಯನು ನೀನಲ್ಲವೇ ದೇವ. ಈ ಜಗವೊಂದು ನಾಟಕ ಮಂದಿರ, ನಾಟಕ ಮಂದಿರ. ನಾರಾಯಣ ನಾರಾಯಣ. ಲೋಕದಲ್ಲಿ ಧರ್ಮದ್ರೋಹಿಗಳು ತಲೆ ಎತ್ತಿ ಭೂಭಾರವು ಹೆಚ್ಚಿದಾಗ ಲೀಲಾವತಾರಿಯಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಅವತರಿಸಿ ದುಷ್ಟ ಶಿಕ್ಷಣೆ ಶಿಷ್ಟ ಪರಿಪಾಲನೆ ಮಾಡುವನೆಂಬ ವಿಚಾರವು ಸರ್ವರಿಗೂ ತಿಳಿದ ವಿಷಯವೇ. ನಾನು ಶ್ರೀಮನ್ನಾರಾಯಣನ ಲೀಲೆಗಳನ್ನು ಪಾಡುತ್ತಾ ಸಂಚರಿಸುತ್ತಿರುವಾಗ ದುಷ್ಟರು ಕಣ್ಣಿಗೆ ಬಿದ್ದರೆ ಅವರನ್ನು ಸಂಹರಿಸುವುದಕ್ಕೂ, ಸತ್ಪುರುಷರು ಬೂದಿ ಮುಚ್ಚಿದ ಕೆಂಡದಂತಿದ್ದರೆ ಅವರನ್ನು ಪ್ರಕಾಶಪಡಿಸುವುದಕ್ಕೂ ತಕ್ಕ ಏರ್ಪಾಟು ಮಾಡುವುದೇ ನನ್ನ ಕರ್ತವ್ಯ. ಈಗಲೂ ಅದಕ್ಕಾಗಿಯೇ ಬಂದಿರುವೆನು. ಹಿಂದೆ ದೇವತೆಗಳನ್ನೆಲ್ಲ ಸದೆಬಡಿದು ಹಾಕಿದ ಡಂಬಾಕಾಸುರನು ಈಗ ಭೂಲೋಕದಲ್ಲಿ ಕವಚ ಕುಂಡಲಗಳೊಂದಿಗೆ ಜನಿಸಿ ವಸುಶೇಣನೆಂಬ ಹೆಸರಿನಿಂದ ಪ್ರವರ್ಧಮಾನವಾಗುತ್ತಿರುವನು. ಅವನು ಮಹಾಶೂರನೂ ಧೀರನೂ ಆಗಿರುವುದರಿಂದ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಂದ್ರನ ವರಪ್ರಸಾದದಿಂದ ಜನಿಸಿರುವ ಪಾಂಡವ ಪುತ್ರ ಅರ್ಜುನನಿಗೆ ಹಾನಿ ತಪ್ಪದು. ಆದ್ದರಿಂದ ಈ ವಿಚಾರವನ್ನು ಇಂದ್ರನಿಗೆ ತಿಳಿಸಿ ಬ್ರಾಹ್ಮಣ ವೇಷ ಧರಿಸಿ ಉಪಾಯದಿಂದ ಅವನಲ್ಲಿರುವ ಆ ಕವಚ ಕುಂಡಲಗಳನ್ನು ಯಾಚಿಸಿ ಪಡೆಯುವಂತೆ ತಿಳಿಸಲು ನಾನೀಗಲೇ ದೇವಲೋಕಕ್ಕೆ ತೆರಳುವೆನು. ಕರುಣಾಲೋಲ ಶ್ರಿತ ಜನಪಾಲ ತಿಳಿಯರು ಈ ನಿನ್ನ ಲೀಲೆ. ಜಗದೊಳು ತಿಳಿಯರು ಈ ನಿನ್ನ ಲೀಲೆ. ಕರುಣಾಲೋಲ ಶ್ರಿತ ಜನಪಾಲ ತಿಳಿಯರು ಈ ನಿನ್ನ ಲೀಲೆ. ಜಗದೊಳು ತಿಳಿಯರು ಈ ನಿನ್ನ ಲೀಲೆ. ಕರುಣಾಲೋಲ ನಾರಾಯಣ. ನಾಯಕನೇ ನೀನಾಗಿರುವೆ, ನಿನ್ನಯ ಮಹಿಮೆಯ ಅರಿತವರಾರೋ. ಲೋಕನಾಯಕನೇ ನೀನಾಗಿರುವೆ, ನಿನ್ನಯ ಮಹಿಮೆಯ ಅರಿತವರಾರೋ. ನಿಗಮ ಗೋಚರನೆ ಅಗಣಿತ ಮಹಿಮನೆ, ನಿಗಮ ಗೋಚರನೆ ಅಗಣಿತ ಮಹಿಮನೆ. ಸಕಲವು ನೀನೇ ದಾಮೋದರನೆ. ನಾರಾಯಣ. ಸಕಲವು ನೀನೇ ದಾಮೋದರನೆ. ಕರುಣಾಲೋಲ ಶ್ರಿತ ಜನಪಾಲ ತಿಳಿಯರು ಈ ನಿನ್ನ ಲೀಲೆ. ಜಗದೊಳು ತಿಳಿಯರು ಈ ನಿನ್ನ ಲೀಲೆ. ಕರುಣಾಲೋಲ ನಾರಾಯಣ ನಾರಾಯಣ. ಮಾಯಾಮಯ ಜೀವ
ಜೀವನ ಯೋಚಿಸೆ ಮಾಯಾಮಯ ಜೀವನ ಯೋಚಿಸೆ ತೋಯಜಾಕ್ಷಣೆ ಉಪಾಯವ ತೋರೆ ಮಾಯಾಮಯ ಜೀವನ ಯೋಚಿಸೆ ತೋಯಜಾಕ್ಷಣೆ ಮಾಯಾಪಾಶವ ಜಯಿಸುತ್ತಲೀಗಲೇ ಮಾಯಾಪಾಶವ ಜಯಿಸುತ್ತಲೀಗಲೇ ಈಯುವೆ ಹರನವ ನ್ಯಾಯದ ಮಾರ್ಗದಿ ಈಯುವೆ ಹರನವ ನ್ಯಾಯದ ಮಾರ್ಗದಿ ಮಾಯಾಮಯ ಜೀವನ ಯೋಚಿಸಿ ತೋಯಜಾಕ್ಷಣೆ ಹರೆಯವನಲೆಸುತ್ತೆ ಜರೆಯ ಬಯಸುತ್ತೆ ಹರೆಯವನಲೆಸುತ್ತೆ ಜರೆಯ ಬಯಸುತ್ತೆ ಮರಣವ ಪಡೆಯುವ ತೆರನವಿದೆಂದು ಮರಣವ ಪಡೆಯುವ ತೆರನವಿದೆಂದು ಮಾಯಾಮಯ ಜೀವನ ಯೋಚಿಸಿ ತೋಯಜಾಕ್ಷಣೆ ಈ ಮಾನವ ಜೀವನ ಎಷ್ಟು ವಿಚಿತ್ರ. ಬಾಲ್ಯ ಯೌವನ ವಾರ್ಧಕ್ಯಗಳನ್ನು ದಾಟಿ ಕೊನೆಗೆ ಈ ದೇಹವು ಮೃತ್ಯುವಿನ ವಶವಾಗುವುದು. ಈ ದಿನ ನನ್ನ ಹುಟ್ಟುಹಬ್ಬವೆಂದು ಮನೆಯಲ್ಲಿ ಎಲ್ಲರೂ ಬಹು ಸಂಭ್ರಮದಿಂದ ಓಡಾಡುತ್ತಿರುವುದು. ಆದರೆ ನನಗೆ ಯಾವುದು ಬೇಡವಾಗಿದೆ. ವರ್ಷಗಳು ಕಳೆದ ಹಾಗೆಲ್ಲ ನನ್ನ ಸಂದೇಹಗಳು ಹೆಚ್ಚುತ್ತಲೇ ಇರುವುದು. ಈ ಪೃಥ್ವಿಯಲ್ಲಿ ಯಾವುದು ಸ್ಥಿರ ಯಾವುದು ಅಸ್ಥಿರ, ಜೀವನದ ಗುರಿ ಯಾವುದು, ಕುಲ ಜಾತಿಗಳ ಕಟ್ಟುನಿಟ್ಟುಗಳಿಗೆ ಒಳಪಟ್ಟು ನಡೆಯುವುದೇ ಮನುಷ್ಯನ ಪರಮಾವಧಿ. ನಾನಾದರೂ ಸೂತ, ಕ್ಷತ್ರಿಯೋಚಿತ ಧೈರ್ಯ ಸ್ಥೈರ್ಯಗಳು ನನ್ನಲ್ಲಿ ಏಕೆ ತೋರು ಬರುತ್ತಿದೆಯೋ ಕಾಣಿ. ಕುಮಾರ, ವಸುಸೇನ, ಇಲ್ಲೇನು ಮಾಡುತ್ತಿರ್ಬೇಕಂದ? ನಿನ್ನ ತಾಯಿ ನಿನಗಿಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಿ ನಿನಗಾಗಿ ಕಾಯುತ್ತಿದ್ದಾಳೆ. ನಿನ್ನ ಹುಟ್ಟಿದ ಹಬ್ಬವಾಗದ್ದರಿಂದ ಎದೋ ನೋಡು, ನಿನಗೋಸ್ಕರ ಹೊಸ ರಥವೊಂದನ್ನು ತಂದಿರುವೆನು. ನೀನು ನೋಡಿದರೆ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿರುವೆ. ಅದೋ ನೋಡು, ಆ ರಥವನ್ನು ತೆಗೆದುಕೊಂಡು ಹೋಗಿ ರಾಜಾಶ್ರಯ ಪಡೆದು ಸುಖವಾಗಿ ಬಾಳಕಂದ. ಕ್ಷಮಿಸಬೇಕು ಜನಕ, ರಥವನ್ನು ನಡೆಸಿಕೊಂಡಿರಲು ನನಗಿಷ್ಟವಿಲ್ಲ. ಬಿಲ್ಲು ಬಾಣಗಳನ್ನು ಹಿಡಿದು ರಣರಂಗದಲ್ಲಿ ಯುದ್ಧ ಮಾಡಬೇಕೆಂದು ನನ್ನ ಮನಸ್ಸು ಆತುರ ಪಡುತ್ತಿರುವುದು. ಈತನ ನಡೆ ನುಡಿಗಳನ್ನು ನೋಡುತ್ತಿದ್ದರೆ ಈತನು ಉತ್ತಮ ಕುಲದಲ್ಲಿಯೇ ಜನಿಸಿರಬೇಕೆಂದೆನಿಸುತ್ತದೆ. ತಂದೆ, ನನಗೆ ಬಹುದಿನಗಳಿಂದಲೂ ಒಂದು ಸಂದೇಹವಿರುವುದು. ಅದು ಈಗ ತಮ್ಮಿಂದ ಪರಿಹಾರವಾಗಬೇಕು. ಹೇಳು ಕುಮಾರ. ಅದನ್ನು ತಮ್ಮಲ್ಲಿ ವಿಜ್ಞಾಪಿಸಿಕೊಳ್ಳಲೇ? ಆಗಬಹುದು. ತಂದೆ, ನಾನು ನಿಜವಾಗಿಯೂ ತಮ್ಮ ಔರಸ ಪುತ್ರನೇ. ಇವನಿಗೆ ಸಂದೇಹ ಬಾರದಿರಲೆಂದು ನಾನು ಮಾಡಿದ ಪ್ರಯತ್ನವೆಲ್ಲ ನಿಷ್ಪ್ರಯೋಜನವಾಯಿತು. ನಿಜವು ಎಂದಾದರೂ ಒಂದು ದಿನ ಹೊರಕ್ಕೆ ಬರಲೇಬೇಕು. ಇನ್ನು ಮುಚ್ಚಿಡುವುದರಲ್ಲಿ ಪ್ರಯೋಜನವಿಲ್ಲ. ಎಲ್ಲವೂ ವಿಧಿಯ ಲೀಲೆ. ಕಂದ, ನೀನು ನನ್ನ ಸಾಕು ಮಗ. ಹಾಗಾದರೆ ನಾನು ತಮ್ಮ ಔರಸ ಪುತ್ರನಲ್ಲವೇ? ಕುಮಾರ, ಹೀಗೆ ಬಾ, ಕುಳಿತುಕೋ.
ಕುಮಾರ, ಹೀಗೆ 22 ವರ್ಷಗಳ ಹಿಂದೆ ನಾನು ಗಂಗಾ ತೀರಕ್ಕೆ ಹೋಗಿದ್ದೆ. ಆಗ ನದಿಯ ದಡದಲ್ಲಿ ನಿಂತಿದ್ದಾಗ ಸುಂದರವಾದ ತೊಟ್ಟಿಲು ತೇಲಿ ಬರುತ್ತಿತ್ತು. ಅದರಲ್ಲಿ ಆಗ ತಾನೇ ಜನಿಸಿದ ನೀನು ಅಳುತ್ತಲಿದ್ದೆ. ನಿನ್ನನ್ನು ಎತ್ತಿಕೊಂಡು ಬಂದು ಅಪುತ್ರವತಿಯಾದ ರಾಧೆಯ ಕೈಯಲ್ಲಿ ಕೊಟ್ಟೆನು. ನಿನ್ನ ದೇಹದೊಂದಿಗೆ ವಜ್ರ ಕವಚ, ಕರ್ಣಕುಂಡಲಗಳನ್ನು ಅಂಟಿಕೊಂಡಿತ್ತಾದ್ದರಿಂದ ನಿನಗೆ ವಸುಷೇಣನೆಂದೇ ಹೆಸರಿಟ್ಟೆವು. ತಂದೆ, ಪರರ ಮಗುವೆಂದು ನಿರಾಕರಿಸದೆ ಅತಿ ಪ್ರೀತಿಯಿಂದ ಸಾಕಿ ಸಲಹಿದ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಲಿ ತಂದೆ? ಕುಮಾರ, ಸಂತಾನವಿಲ್ಲದೆ ಪರಿತಪಿಸುತ್ತಿದ್ದ ನಮಗೆ ನೀನು ದೊರೆತಿದ್ದೇ ಮಹಾಭಾಗ್ಯ. ವಸುಷೇಣ, ನಿನ್ನ ಜನ್ಮ ವೃತ್ತಾಂತವನ್ನು ನೀನೀಗ ಅರಿತಿರುವೆ. ನೀನು ದೊಡ್ಡವನಾಗಿರುವೆ. ಇನ್ನು ಮುಂದೆ ನಿನ್ನ ಶ್ರೇಯೋಭಿವೃದ್ಧಿ ವಿಚಾರದಲ್ಲಿ ನಿನ್ನೆ ಇಷ್ಟ ಬಂದಂತೆ ಆಚರಿಸು. ಅದೋ ನೋಡು, ಆ ರಥವನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡುತ್ತೇನೆ. ಮರುಕೆ ಬಿಡದಿ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟ ನನ್ನ ತಂದೆ ತಾಯಿಗಳು ಎಂತಹ ಕಠಿಣ ಚಿತ್ತರು. ಅವರು ಈ ರೀತಿ ಆಚರಿಸಲು ಕಾರಣವೇನಿರಬಹುದು? ಅಯ್ಯೋ ವಿಧಿಯೇ, ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನಾನು ತಲೆ ಎತ್ತಿ ಬಾಳುವುದೆಂದು, ಖ್ಯಾತಿಯನ್ನು ಪಡೆಯುವ ಬಗೆಗೆ ಕ್ಷಿತಿಗಳು ಖ್ಯಾತಿಯ ಪಡೆಯುವುದೆಂತೋ ಕುಲಹೀನ ನೀನುದೇ ದೇವಾದಿದೇವನೇ. ಕ್ಷಿತಿಗಳು ಖ್ಯಾತಿಯ ಪಡೆಯುವುದೆಂತೋ ಜಾತಿಯ ನರಿಯದೆ ಜಾತನ ಮಾತೆಯ ಜಾತಿಯ ನರಿಯದೆ ಅನಾಥನ ಅಕಟ ಅನಾಥನ ಅಕಟ ಕ್ಷಿತಿಗಳು ಖ್ಯಾತಿಯ ಪಡೆಯುವುದೆಂದೋ
ದಾನವ ನೀಡಯ್ಯ ಬೇಡುವೆನೋ ನಿನ್ನ ದಾನವ ನೀಡಯ್ಯ ಶಂಭೋ ಮಹಾದೇವ ಶಂಭೋ ಮಹಾದೇವ. ಪೂಜ್ಯರಿಗೆ ನಮಸ್ಕರಿಸುವುದು. ತಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ಪೂಜ್ಯರಿಗೆ ತಾವು ಈಗ ಎಲ್ಲಿಂದ ದಯ ಮಾಡಿಸುತ್ತಿರುವಿರಿ? ವತ್ಸ, ನಾನು ನಿನ್ನಲ್ಲಿ ಯಾಚಿಸಲು ಬಂದಿರುವೆನು. ಕ್ಷಮಿಸಬೇಕು ಪೂಜ್ಯರಿಗೆ. ತಮಗೆ ಕೊಡುವುದಕ್ಕೆ ಈಗ ನನ್ನಲ್ಲಿ ಧನಕನಕ ಧಾನ್ಯಗಳು ಏನೂ ಇಲ್ಲವಲ್ಲ. ಅಯ್ಯೋ, ಏನೂ ಇಲ್ಲವೇ? ಏನೂ ಇಲ್ಲವೆಂದ ಮೇಲೆ ನಾನು ಇಲ್ಲಿ ಮಾಡುವುದಾದರೂ ಏನು? ಎಲ್ಲಿಯಾದರೂ ಹೋಗುತ್ತೇನೆ. ನಿಲ್ಲಿ ಪೂಜ್ಯರಿಗೆ. ಮನುಷ್ಯನಿಗೆ ಮುಕ್ತಿ ಮಾರ್ಗವನ್ನು ತೋರಿಸುವುದು ದಾನವೇ ಅಲ್ಲವೇ? ಆದ್ದರಿಂದ ಈಗ ನನ್ನಲ್ಲಿರುವ ಈ ವಸ್ತುಗಳಲ್ಲಿ ಯಾವುದನ್ನೂ ಕೇಳಿದರೂ ನಾನು ಕೊಡಲು ಸಿದ್ಧನಾಗಿರುವೆನು ಪೂಜ್ಯರೇ. ಯಾವುದನ್ನು ಕೇಳಿದರೂ ಕೊಡುವೆಯೋ? ಹೌದು ಪೂಜ್ಯರೇ. ಹಾಗಾದರೆ ಆ ನಿನ್ನ ದೇಹದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಆ ನಿನ್ನ ಕವಚವನ್ನು ನೀಡು. ಏನಿದೆ ಆಶ್ಚರ್ಯ! ನನ್ನನ್ನು ಮುಟ್ಟಿದವರಿಗಲ್ಲದೆ ಈ ಕವಚದ ವಿಚಾರವು ಯಾರಿಗೂ ತಿಳಿಯದಲ್ಲ. ಇವರು ಯಾರಾಗಿರಬಹುದು? ಯಾರೇ ಆಗಲಿ ಕೇಳಿದ ಮೇಲೆ ಇಲ್ಲವೆನ್ನಲಾರೆ. ವತ್ಸ, ಏನಾದರೂ ಸಂಶಯವೇ? ಸಂಶಯವೇನಿಲ್ಲ ಪೂಜ್ಯರಿಗೆ. ಹಾಗಾದರೆ ಸರಿ ಹೋಯಿತು. ಪೂಜ್ಯರಿಗೆ, ಈ ಕವಚವು ನನ್ನ ದೇಹದೊಂದಿಗೆ ಅಂಟಿಕೊಂಡಿರುವುದು. ಈ ಕವಚವನ್ನು ಕತ್ತರಿಸಿ ತೆಗೆಯುವಾಗ ರಕ್ತವೂ ಬರಬಹುದು. ಆದ್ದರಿಂದ ತಾವು ಅಪವಿತ್ರವಾಯಿತೆಂದು ಅಸಹ್ಯ ಪಟ್ಟುಕೊಳ್ಳಬೇಕು. ಅಯ್ಯಯ್ಯೋ, ಎಲ್ಲಾದರೂ ಉಂಟೆ? ಖಂಡಿತವಾಗಿಯೂ ಇಲ್ಲ. ಪೂಜ್ಯರೇ, ತಾವು ಸ್ವಲ್ಪ ಮರೆಯಲ್ಲಿರಿ. ಹಾಗೆಯೇ ಆಗಲಿ. ಪೂಜ್ಯರೇ, ಬಹಳ ಸಂತೋಷ, ಬಹಳ ಸಂತೋಷವಯ್ಯ. ಸ್ವೀಕರಿಸಿ. ಭಲೇ ವತ್ಸ, ನೀನು ಧನ್ಯ. ನಿನ್ನ ದೇವರಾಜ, ನಿನ್ನ ದುರತೆಗೆ ನಾನು ಮೆಚ್ಚಿದೆನು. ದೇವರಾಜ, ಈ ರಾಧೆಯನ ಪ್ರಣಾಮಗಳನ್ನು ಸ್ವೀಕರಿಸಿ. ಕೀರ್ತಿಶೀಲನಾಗು, ಕೀರ್ತಿಶೀಲನಾಗು. ನನ್ನನ್ನು ಸಾಧಾರಣ ಬ್ರಾಹ್ಮಣನೆಂದು ಭಾವಿಸಬೇಡ. ಬ್ರಾಹ್ಮಣನಲ್ಲವೇ? ಹಾಗಾದರೆ ತಾವು ಯಾರು ಸ್ವಾಮಿ? ನಾನು ದೇವೇಂದ್ರನು. ನಿನ್ನ ದೃಢತೆಗೆ ಮೆಚ್ಚಿದೆನು. ಇನ್ನು ಮುಂದೆ ಕರ್ಣನೆಂಬ ಅಭಿಧಾನದಿಂದ ಪ್ರಖ್ಯಾತಿಯನ್ನು ಪಡೆ. ದೇವರಾಜ, ಅನುಗ್ರಹಿತನಾದ ಕೀರ್ತಿಶೀಲನಾಗು. ದೇವರಾಜ, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಕೇಳು ದಾನವೀರ, ನಿನ್ನ ಪ್ರಾರ್ಥನೆ ಏನು? ದೇವರಾಜ, ನನ್ನ ನಿಜವಾದ ತಂದೆ ತಾಯಿಗಳ್ಯಾರೆಂಬುದನ್ನು ತಿಳಿಸಬೇಕೆಂದು ತಮ್ಮನ್ನು ವಿನಯಪೂರ್ವಕವಾಗಿ ಬೇಡಿಕೊಳ್ಳುವೆನು ದೇವ. ಆ ವಿಚಾರವು ನಿನಗೆ ತಿಳಿಯಬಾರದೆಂಬುದು ದೈವ ಸಂಕಲ್ಪ. ಕೆಲ ಕಾಲದ ನಂತರ ನಿನಗೇ ತಿಳಿಯುವುದು. ದೇವರಾಜ, ಈ ಅಲ್ಪ ವಿಚಾರವು ದೈವ ಸಂಕಲ್ಪವೇ? ಹೌದು ಕರ್ಣ, ಅದು ಆಗಿರಲಿ. ಇದು ಈ ಅಸ್ತ್ರವನ್ನು ತೆಗೆದುಕೊ. ನೋಡು, ಇನ್ನ ಆಪತ್ಕಾಲದಲ್ಲಿ ಮಾತ್ರ ಇದನ್ನು ಉಪಯೋಗಿಸು. ದೇವರಾಜ, ಅನುಗ್ರಹಿತನಾದ. ಕೀರ್ತಿಶೀಲನಾಗು ಕರ್ಣ, ಕೀರ್ತಿಶೀಲನಾಗು.
ಇನ್ನು ನನ್ನ ಬಾಹುಬಲದಿಂದ ಕ್ಷತ್ರಿಯ ರಾಜರನ್ನು ಶಿಕ್ಷಿಸಿ ಮಹೇಂದ್ರನು ಕೊಟ್ಟ ಅಭಿದಾನವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಕಂದ ವಸುಷೇಣ, ಅಮ್ಮ, ಇದೇನಿದು ನಿನ್ನ ದೇಹವೆಲ್ಲ ರಕ್ತಮಯವಾಗಿರುವುದು? ಏನಾಯಿತು ಕಂದ? ವಿಚಲಿತಳಾಗಬೇಡ ತಾಯಿ. ಕೇವಲ ರಕ್ತಸ್ರಾವದಿಂದ ನಿನ್ನ ಕುಮಾರನಿಗೆ ಏನೂ ಆಗುವುದಿಲ್ಲ. ಅಮ್ಮ, ಈ ದಿನ ದೇವರಾಜನು ನನ್ನಲ್ಲಿಗೆ ಬಂದು ಕವಚವನ್ನು ಬೇಡಿ ದಾನವಾಗಿ ಪಡೆದನು. ಅಯ್ಯೋ, ಚಿಂತಿಸಬೇಡ. ಕವಚವನ್ನು ಕತ್ತರಿಸಿ ತೆಗೆಯುವಾಗ ನನಗೆ ಸ್ವಲ್ಪವೂ ಬಾಧೆಯಾಗಲಿಲ್ಲ ತಾಯಿ, ಬಾಧೆಯಾಗಲಿಲ್ಲ. ಇದೋ ನೋಡು, ದೇವರಾಜನು ಆಶೀರ್ವದಿಸಿ ಅನುಗ್ರಹಿಸಿದ ಈ ಮಹಾಸ್ತ್ರ. ಆಹಾ, ಸಕಲರಿಗೂ ಸೌಭಾಗ್ಯವನ್ನು ಕೊಡುವ ಆ ದೇವರಾಜನು ಬಂದು ನಿನ್ನಲ್ಲಿ ದಾನ ಪಡೆದನೆ. ಹೌದು ತಾಯಿ. ಆಹಾ, ನೀನೆಂತಹ ಭಾಗ್ಯಶಾಲಿ ಕಂದ. ಅದಿರಲಿ, ನಿನ್ನ ತಂದೆಯವರಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದೆಯಂತೆ, ಹೌದೇ? ಹೌದು ತಾಯಿ. ಈ ಲೋಕದಲ್ಲಿ ವಿದ್ಯೆ ಇಲ್ಲದ ಮನುಷ್ಯನಿಗೆ ಕೀರ್ತಿಯು ಪೂಜ್ಯತೆಯು ಎಂದಿಗೂ ಲಭಿಸಲಾರದು. ಆದ್ದರಿಂದ ದೇಶ ಸಂಚಾರ ಮಾಡಿ ಇಹಾಪರಗಳೆರಡರಲ್ಲಿಯೂ ಖ್ಯಾತಿಯನ್ನು ಪಡೆಯುವಂತಹ ವಿದ್ಯೆಯನ್ನು ಕಲಿತು ಬರಲು ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡ್ತಾಯಿ. ಏನು, ನೀನು ನಮ್ಮನ್ನು ಬಿಟ್ಟು ಹೋಗುವೆಯಾ? ನೀನು ನಮ್ಮನ್ನು ಅಗಲಿ ಹೋದರೆ ವಯಸ್ಸಾಗಿರುವ ನಿನ್ನ ತಂದೆ ಹಾಗೂ ನನ್ನನ್ನು ನೋಡಿಕೊಳ್ಳುವವರಾರು? ಮುಂದೆ ನಮಗೆ ಗತಿ ಯಾರು ಕಂದ? ಅಮ್ಮ, ನಿಮ್ಮನ್ನು ಬಿಟ್ಟು ಹೋಗಲು ನನಗೂ ದುಃಖವಾಗುತ್ತಿರುವುದು ತಾಯಿ. ಆದರೆ ಏನು ಮಾಡಲಿ ಅಮ್ಮ, ನಿನ್ನ ಮಗನು ವಿದ್ಯಾವಂತನಾಗುವುದನ್ನು ನೀನು ನೋಡಿ ಸಂತೋಷ ಪಡಲಾರಯ್ಯ. ಹೇಳು ತಾಯಿ, ಹೇಳು. ಆಯಿತು ಮಗನೇ, ನಿನ್ನ ಇಷ್ಟವಿದ್ದಂತೆಯೇ ಆಗಲಿ. ನಾನು ನಿನ್ನ ನಿರ್ಧಾರಕ್ಕೆ ಅಡ್ಡಿ ಬರಲಾರನು. ಆದರೂ ನಿನ್ನ ಮೇಲಿನ ಪ್ರೀತಿಯಿಂದ ಕೆಲವು ಹಿತೋಕ್ತಿಗಳನ್ನು ಹೇಳುವೆನು, ಕೇಳು ಕಂದ. ಹೇಳು ತಾಯಿ. ಈ ಲೋಕದಲ್ಲಿ ಲೋಕಾನುಭವ ಇಲ್ಲದವರು ಬಲು ಬೇಗ ಮೋಸ ಹೋಗುವರು. ಲೋಕದಲ್ಲಿ ಎಲ್ಲೆಲ್ಲಿಯೂ ನಿದ್ರೆ, ಆಲಸ್ಯ, ಸಂತಾಪ, ಅವಿಚಾರ, ದುರಾಚಾರಗಳೇ ತುಂಬಿವೆ. ನೀನು ಅವುಗಳಿಂದ ದೂರವಿದ್ದರೆ ನಿನಗಾವ ಅಪಾಯವೂ ಬರಲಾರದು ಕಂದ. ನೀನು ಯಾವಾಗಲೂ ಅನಾಥ ಬಂಧುವಾಗಿರು, ಉತ್ತಮರ ಸಹವಾಸವಿರಲಿ. ಶ್ರೀಮನ್ನಾರಾಯಣನ ಕೃಪೆಯು ಸದಾ ನಿನ್ನ ಮೇಲಿರಲಿ ಕಂದ. ಸತ್ಯವೇ ನಿನ್ನ ಜೀವನದ ಉಸಿರಾಗಿರಲಿ. ಅಮ್ಮ, ನಿನ್ನ ಅಭಿಲಾಷೆಯಂತೆ ಸತ್ಯವೇ ನನ್ನ ಜೀವನದ ಉಸಿರಾಗಿಸಿಕೊಳ್ಳುತ್ತೇನೆ. ಇನ್ನು ಮುಂದೆ ಮಾತು, ಮನ, ರೀತಿ, ನೀತಿ, ನಡತೆಗಳಲ್ಲಿ ನಾನು ಸತ್ಯಬಾಹಿರನಾಗುವುದಿಲ್ಲ ತಾಯಿ. ಅಮ್ಮ, ಇನ್ನು ನಾನು ಹೋಗಿ ಬರುವೆ. ಕಂದ, ಇಂದು ನಿನ್ನ ಹುಟ್ಟುಹಬ್ಬವಾದ್ದರಿಂದ ಈ ದಿನ ಮನೆಯಲ್ಲಿದ್ದು ನಾಳೆ ಪ್ರಯಾಣ ಮಾಡುವಿಯಂತೆ. ಬಾ ಕಂದ. ನಿನ್ನಿಷ್ಟದಂತಾಗಲಿ ತಾಯಿ. ಆಡು ತಮ್ಮ ಸಹೋದರ. ದುರ್ಯೋಧನ, ನನ್ನನ್ನು ನೋಡಿಯೂ ಸಹ ನೋಡದವನಂತೆ ನಿಂತಿರುವೆಯಲ್ಲ. ಕಣ್ಣು ಕಾಣಿಸದೇನೋ ಪಾಪ. ಮೊದಲೇ ಕುರುಡನ ಮಗನಲ್ಲವೇ? ಎಲ್ಲವೋ ರಣ ಹೇಳಿ. ಆ ದಿನ ನೀನು ಪಿತಾಮಹರ ಎದುರಿನಲ್ಲಿ ನಾನು ಇಲ್ಲಿಗೆ ಬಂದ ಕೂಡಲೇ ನನ್ನೊಡನೆ ಮಲ್ಲ ಯುದ್ಧ ಮಾಡುವೆನೆಂದು
ಜಂಬ ಕೊಚ್ಚಿಕೊಂಡೆಯಂತೆ. ಬಾ, ಈಗ ಬಂದಿರುವೆನು. ಏಕೆ? ನನ್ನನ್ನು ನೋಡಿದ ಕೂಡಲೇ ನಿನ್ನ ಉತ್ಸಾಹವೆಲ್ಲವೂ ಭಗ್ನವಾಯಿತೇನು? ಎಲ್ಲವೋ ಭೀಮ, ಏನು ಹೇಳಿದೆ? ನಿನ್ನನ್ನು ನೋಡಿದ ಮಾತ್ರಕ್ಕೆ ನನ್ನ ಧೈರ್ಯ ಕುಗ್ಗಿ ಹೋಗುವುದೇ? ಪ್ರತಿಸ್ಪರ್ಧಿ ಬಂದನೆಂದು ಹಿಗ್ಗುತ್ತಲಿರುವೆನು. ಆನೆಯು ಆಕಾರದಲ್ಲಿ ಬೆಳೆದ ಮಾತ್ರಕ್ಕೆ ಸಿಂಹದೊಡನೆ ಸೆಣಸಬಲ್ಲದೇನೋ ಅವಿವೇಕಿ. ಅರ್ಜುನನು ಲಕ್ಷ್ಯದತ್ತ ಸರಿಯಾಗಿ ಗುರಿ ಇಡುತ್ತಿರುವನೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಮನಬಂದಂತೆ ಮಾತನಾಡುತ್ತಿರುವೆಯಾ? ಸಾಕು, ನಿಲ್ಲಿಸು ನಿನ್ನ ಕೊಬ್ಬಿದ ಮಾತುಗಳನ್ನು. ಸುಯೋಧನ, ನನ್ನೊಳು ಮಿತಿ ಮೀರಿ ಬಂದೆಯ ತಿಳಿಗೇಡಿ, ನನ್ನೊಳು ಮಿತಿ ಮೀರಿ ಬಂದೆಯ ತಿಳಿಗೇಡಿ, ಬಿಡು ನಿನ್ನ ಪ್ರಾಣ ನೋಡೆನ್ನ ಕದೆ ತ್ರಾಣ. ಸುಯೋಧನ, ಬಿಡು ನಿನ್ನ ಪ್ರಾಣ ನೋಡೆನ್ನ ಕದೆ ತ್ರಾಣ, ನನ್ನೊಳು ಮಿತಿ ಮೀರಿ ಬಂದೆಯ ತಿಳಿಗೇಡಿ. ಏತಕ್ಕೆ ಬಡಿವಾರ ಸಾಕಲು ಪಡ ಭೀಮ, ಏತಕ್ಕೆ ಬಡಿವಾರ ಸಾಕಲು ಪಡ ಭೀಮ, ಬಳಿ ಸಾರಿ ಬಂದರೆ ಉಳಿಯದೋ ನಿನ್ನ ಪ್ರಾಣ. ಬಳಿ ಸಾರಿ ಬಂದರೆ ಉಳಿಯದೋ ನಿನ್ನ ಪ್ರಾಣ, ಏತಕ್ಕೆ ಬಡಿವಾರ ಸಾಕಲು ಪಡ ಭೀಮ. ಖಂಡಿಪೆ ನೋಡಲು ವೈರಿಯೇ ನಿನ್ನ ದುರ್ಯೋಧನ, ದಂಡಿಪೆ ನೋಡಲು ವೈರಿಯೇ ನಿನ್ನ, ದಂಡಿಪೆ ನೀಕ್ಷಣ ಕೌರವನೇ, ದಂಡಿಪೆ ನೀಕ್ಷಣ ಕೌರವನೇ, ನನ್ನೊಳು ಮಿತಿ ಮೀರಿ ಬಂದೆಯ ತಿಳಿಗೇಡಿ. ಶಿಕ್ಷಿಪೆ ನಾನಿನ್ನ ಈ ಕ್ಷಣವೇ, ಶಿಕ್ಷಿಪೆ ನಾನಿನ್ನ ಈ ಕ್ಷಣವೇ, ಎದುರಾದ ಬಾಲಕ್ಕೆ ಶಿಕ್ಷಿಪೆ ಈ ಕ್ಷಣದೋಳ, ಎದುರಾದ ಬಾಲಕ್ಕೆ ಶಿಕ್ಷಿಪೆ ಈ ಕ್ಷಣದೋಳ, ಏತಕ್ಕೆ ಬಡಿವಾರ ಸಾಕಲು ಭೀಮ, ಏತಕ್ಕೆ ಬಡಿವಾರ ಸಾಕಲು ಬಡ ಭೀಮ. ಸುಯೋಧನ, ನಿನ್ನ ಶಕ್ತಿಯು ಎಷ್ಟರ ಮಟ್ಟಿಗಿದೆ ಎಂದು ನಾನು ಚೆನ್ನಾಗಿ ಬಲ್ಲೆ. ನನ್ನ ವಿಚಾರದಲ್ಲಿ ನಿನ್ನ ಹೃದಯದಲ್ಲಿ ಎಷ್ಟೊಂದು ಭಯವಿದೆ ಎಂದು ನಾನು ಚೆನ್ನಾಗಿ ಬಲ್ಲೆ. ಬಾ, ಮೊದಲು ಈ ಗಂಡುಗಲಿ ಭೀಮನಿಗೆ ಎದುರಾಗು, ಇಲ್ಲವೇ ಸೋತನೆಂದು ಒಪ್ಪಿಕೋ. ಏನು ಹೇಳಿದೆ ಭೀಮ? ನಾನು ನಿನಗೆ ಸೋಲುವುದೇ? ಅಖಂಡ ಬಲ ಪ್ರಚಂಡ ಪರಾಕ್ರಮದಿಂದ ಪರಿಶೋಭಿತನಾಗಿರುವ ಈ ಸುಯೋಧನ ಈ ನಿನ್ನ ಗೊಡ್ಡು ಬೆದರಿಕೆಗೆ ಎದುರುವನೆಂದು ತಿಳಿದೆಯಾ? ಎಂದಿಗೂ ಇಲ್ಲ. ಗುರುದೇವರು ಬರಲಿ, ಅವರ ಎದುರಿನಲ್ಲಿಯೇ ನನ್ನ ಶಕ್ತಿಯನ್ನು ತೋರಿಸಿ ಈ ನಿನ್ನ ಗರ್ವದ ಬೇರನ್ನು ಕಿತ್ತು ಹಾಕುವೆನು. ಗುರುದೇವರು ಬರುವವರೆಗೂ ಏಕೆ ಕಾಯಬೇಕು? ಸೇದ್ಯನಾಗುಮಲ್ಲ ಯುದ್ಧಕ್ಕೆ, ನಿನ್ನ ಶಕ್ತಿಯನ್ನು ನೋಡಿಯೇ ಬಿಡುವೆನು. ನಾನು ಸಿದ್ಧನಾಗಿಯೇ ಇರುವೆನು. ಸಾಕು ಸಾಕು, ನಿಲ್ಲಿಸಿ. ನೀವು ಈ ರೀತಿ ಕಾಳಗವಾಡಬಾರದೆಂದು ನಿಮಗೆ ಅನೇಕ ಬಾರಿ ಹೇಳಿದರೂ ಮತ್ತೆ ಇದೇ ರೀತಿ ವರ್ತಿಸುವುದೇ? ಆರಂಭದಲ್ಲಿಯೇ ಕಾಳಗ. ಚೆನ್ನಾಗಿದೆ ನಿಮ್ಮ ಕಲಹದ ಆಸಕ್ತಿ. ನಿಮ್ಮ ಗಮನ ವಿದ್ಯಾಭ್ಯಾಸದ ಕಡೆ ಇರಲಿ. ಗುರುದೇವರಿಗೆ ನಮಸ್ಕರಿಸುತ್ತೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ.
ನೀವು ಈ ರೀತಿ ಜಗಳವಾಡುವುದರಿಂದ ನಿಮಗಾವ ವಿದ್ಯೆಯೂ ಸಿದ್ಧಿಸುವುದಿಲ್ಲ. ಎಲ್ಲಿ ಮರು ಮಾತನಾಡದೆ ಪಕ್ಕಕ್ಕೆ ಸರಿದು ನಿಲ್ಲಿ. ಇಂದಿನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸೋಣ. ಅರ್ಜುನ, ಗುರುದೇವ. ಬಾಯಲ್ಲಿ ಅದೋ ನೋಡು, ಆ ಮರದ ರೆಂಬೆಯಲ್ಲಿರುವ ಆ ಹಣ್ಣಿಗೆ ಗುರಿಯನ್ನಿಟ್ಟು ಬಾಣವನ್ನು ಪ್ರಯೋಗಿಸು. ಆಗಲಿ ಗುರುದೇವ. ಅರ್ಜುನ, ನೀನು ಹೂಡಿದ ಬಾಣವು ಸರಿಯಾದ ಗುರಿಯನ್ನು ಮುಟ್ಟಲಿಲ್ಲ. ನಾನು ಬಾಣವನ್ನು ಹೂಡುತ್ತೇನೆ, ಅದನ್ನು ನೋಡಿ ತಿಳಿದುಕೋ. ಗುರುದೇವ, ನಾನು ಸರಿಯಾಗಿ ಗುರಿಯ ಮಧ್ಯಕ್ಕೆ ಬಾಣವನ್ನು ಹೊಡೆದಿದ್ದರು ಅಶ್ವತ್ಥಾಮರು ಅದನ್ನು ಸರಿಯಿಲ್ಲವೆಂದು ಹೇಳುತ್ತಿದ್ದಾರೆ. ಇದನ್ನು ತಾವೇ ಪರಾಮರಿಸಬೇಕು ಗುರುದೇವ. ಅರ್ಜುನ, ಬಾಣವನ್ನು ಪ್ರಯೋಗಿಸಿ, ನಾನೇ ನೋಡುವೆ. ಭಲೆ ಭಲೆ ಅರ್ಜುನ, ಭಲೆ. ಸಂತಸ ಪೊಂದೈ ಪಾತ ಬಲವಂತ ಗುಣವಂತ ಅತಿ ಬಲವಂತ. ಸಂತಸ ಪೊಂದೈ ಪಾತ ಬಲವಂತ ಗುಣವಂತ ಅತಿ ಬಲವಂತ. ಅರ್ಜುನ, ಅತಿ ಮುದದಿಂದಲೇ ಬಲವನ್ನು ತೋರೆ, ಅತಿ ಮುದದಿಂದಲೇ ಬಲವನ್ನು ತೋರೆ, ಬಾಣದ ತ್ರಾಣವ ತೋರೆ ಬೇಗ. ಬಾಣದ ತ್ರಾಣವ ತೋರೆ ಬೇಗ. ಸಂತಸ ಪೊಂದೈ ಪಾತ ಬಲವಂತ ಗುಣವಂತ ಅತಿ ಬಲವಂತ. ಅರ್ಜುನ, ಮತ್ತೊಮ್ಮೆ ಬಾಣ ಪ್ರಯೋಗಿಸು. ಮೂರು ಲೋಕದೋಳ್ ನಿನ್ನ ಸರಿಯಾರು, ಮೂರು ಲೋಕದೋಳ್ ನಿನ್ನ ಸರಿಯಾರು, ಬಾಣದ ತ್ರಾಣವ ತೋರಿದೆ ಈಗ. ಅರ್ಜುನ, ಬಾಣದ ತ್ರಾಣವ ತೋರಿದೆ ಈಗ. ಸಂತಸ ಪೊಂದೈ ಪಾತ ಬಲವಂತ ಗುಣವಂತ ಅತಿ ಬಲವಂತ. ಸಂತಸ ಪೊಂದೈ ಪಾತ ಪಾರ್ಥ. ಭಲೆ ಅರ್ಜುನ, ಭಲೆ. ನೀನು ವಾಯುವಿನ ಸ್ಥಿತಿಯನ್ನು, ಮೂಲಗಳ ಅಂತರಗಳನ್ನು ತಿಳಿದುಕೊಂಡು ಹೀಗೆ ವಿದ್ಯಾಭ್ಯಾಸವನ್ನು ನಡೆಸಿದರೆ ನಿನ್ನ ಸರಿಸಮಾನರು ಈ ಮೂರು ಲೋಕಗಳಲ್ಲಿಯೇ ಇಲ್ಲದಂತಾಗುವರು. ಭಲೆ ಧನ್ಯನಾದ ಗುರುದೇವ. ಭಲೆ ಶುಭವಾಗಿ. ಭಲೆ ಅರ್ಜುನ, ಭಲೆ. ಬಾರೈ ವೀರ ಬಾರೈ ಪಾರ್ಥ ಬಾರೈ ಕುಂತಿ ತನಯನೆ. ಬಾರೈ ವೀರ ಬಾರೈ ಪಾರ್ಥ ಬಾರೈ ಕುಂತಿ ತನಯನೆ. ದಿವ್ಯಾಸ್ತ್ರ ಮಂತ್ರಗಳನ್ನು ನಿನಗೆ ನಾನೇ ಕೊಡುವೆನೋ. ದಿವ್ಯಾಸ್ತ್ರ ಮಂತ್ರಗಳನ್ನು ನಿನಗೆ ಹೇಳಿಕೊಡುವೆನೋ. ನಿನಗೆ ಸರಿಸಮಾರು ಮೂರು ಲೋಕದೊಳಿಲ್ಲವಯ್ಯ. ನಿನಗೆ ಸರಿಸಮನಾರು ಮೂರು ಲೋಕದೊಳಿಲ್ಲವಯ್ಯ. ಮಾರೈ ವೀರ ಮಾರೈ ಪಾರ್ಥ ಮಾರೈ ಕುಂತಿ ತನಯನೆ. ಮಾರೈ ಕುಂತಿ
ಬಾರೈ ಕುಂತಿ ತನಯನೇ. ಅರ್ಜುನ, ಗುರುಪುತ್ರ, ನನಗೆ ತಿಳಿದಿರುವ ವಿದ್ಯೆ ಎಲ್ಲವನ್ನು ನಾನೂ ನಿನಗೆ ಹೇಳಿಕೊಡುತ್ತೇನೆ, ಆಗಬಹುದೇ? ನಾನು ಧನ್ಯನಾದ ಗುರುಪುತ್ರ. ನಿನಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿಗೆ ಬಂದ ಕಾರಣವೇನು? ಪೂಜ್ಯರೇ, ನನ್ನನ್ನು ಕರ್ಣನೆಂದು ಕರೆಯುವರು. ಈಗ ನನ್ನಿಂದ ಏನಾಗಬೇಕು? ಪೂಜ್ಯರೇ, ಈ ಯುಗದ ಚಾಪಾವಿದ್ಯಾ ಗುರುಗಳೆಂದು ಕೀರ್ತಿ ಗಳಿಸಿರುವ ಭಾರ್ಗವರಾಮರ ಶಿಷ್ಯರೂ ಆದ ತಮ್ಮಲ್ಲಿ ಧನುರ್ವಿದ್ಯೆಯನ್ನು ಕಲಿಯಲು ಬಂದಿರುವೆ. ಮಹಾಮಹಿಮರಾದ ತಾವು ನನ್ನಲ್ಲಿ ಕೃಪೆ ಇಟ್ಟು ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ದುಷ್ಟರನ್ನು ನಿಗ್ರಹಿಸತಕ್ಕ ಶಕ್ತಿ ಉಳ್ಳವರು, ಸತ್ಕುಲ ಪ್ರಸೂತರು, ಪಾರ್ಥಿವ ಕುಮಾರರಾದ ನಮ್ಮೊಡನೆ ಆತ್ಮ ವಿಕ್ರಕನು, ನೀಚ ಕುಲೋತ್ಪನ್ನನಾದ ಈ ಸೂತನು ನಮ್ಮೊಡನೆ ಚಾಪ ವಿದ್ಯೆಯನ್ನು ಕಲಿಯುವುದಾಗಿ ಹೇಳುವುದು ಔದತ್ಯವೇ ಸರಿ. ಭಲೇ ಭಲೇ ಅರ್ಜುನ, ಚೆನ್ನಾಗಿ ಹೇಳಿದೆ. ಓಹೋ, ಅರ್ಜುನನೆಂಬುವನು ಈತನೇನು? ಅರ್ಜುನ, ನಿನ್ನ ಮಾತುಗಳಿಂದಲೇ ನಿನ್ನ ಯೋಗ್ಯತೆಯು ವ್ಯಕ್ತವಾಗುತ್ತಿರುವುದು. ಒಂದು ವೇಳೆ ಇದು ಸಮರಭೂಮಿಯಾಗಿದ್ದ ಪಕ್ಷದಲ್ಲಿ ಈ ಸೂತಪುತ್ರನ ಬಾಣಗಳು ಒಂದಾದ ಮೇಲೊಂದು ನಿನ್ನ ಶರೀರವನ್ನು ಹೊತ್ತು ನಿನ್ನ ಗರ್ವದ ಬೇರನ್ನು ಕಿತ್ತು ಹಾಕುತ್ತಿದ್ದವು. ಎಚ್ಚರಿಕೆ! ಎಲ್ಲವೋ ಸೂತ, ನಿನ್ನ ಈ ಉರುಬಾಣಗಳು ನನ್ನ ಶರೀರವನ್ನು ಸೋಂಕಬಲ್ಲವೇನೋ? ನಿನ್ನ ಬಿಲ್ಲು ಬಾಣಗಳನ್ನು ಕತ್ತರಿಸಿ ಪುಡಿ ಪುಡಿ ಮಾಡುವುದರೊಳಗಾಗಿ ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ಅನರ್ಥವಾದಿದು. ಎಚ್ಚರ! ಎಲ್ಲವೋ ಅರ್ಜುನ, ಈ ಕರ್ಣನು ಒಬ್ಬನೇ ಇರುವನೆಂದು ಈ ರೀತಿ ಮಾತನಾಡುತ್ತಿರುವೆಯಾ? ನಿನ್ನ ಸಾಹಸವೆಲ್ಲವೂ ಇಂತಹುದರಲ್ಲೇ ಮುಗಿದು ಹೋಯಿತಲ್ಲವೇ? ಸಾಕು, ನಿಲ್ಲಿಸು ನಿನ್ನ ಪೌರುಷದ ಮಾತುಗಳನ್ನು. ದುರ್ಯೋಧನ, ಇದಲ್ಲವೇ ನಿನ್ನ ದುರ್ಗುಣ? ವೀರ ಕ್ಷತ್ರಿಯರು ಸಹೋದರರಾದ ನಮ್ಮಲ್ಲಿಯೇ ದ್ವೇಷ ಬೆಳೆಸಿ ಅಪರಿಚಿತನಾದ ಈ ಸೂತನಲ್ಲಿ ಪಕ್ಷಪಾತವನ್ನು ತೋರುವುದರಲ್ಲಿ ನಿನ್ನ ಯೋಗ್ಯತೆ ಚೆನ್ನಾಗಿ ವ್ಯಕ್ತವಾಗುತ್ತಿರುವುದು. ಹೀನ ಕುಲವು ಯಾವಾಗಲೂ ಹೀನ ಕುಲವನ್ನೇ ಅರಸುವುದಂತೆ. ಎಲ್ಲವೋ ಭೀಮಾರ್ಜುನರೇ, ಈ ಕರ್ಣನು ಒಬ್ಬನೇ ಇರುವನೆಂದು ಈತನನ್ನು ನೀವು ಹೀಯಾರಿಸುವುದು ನಿಮ್ಮ ಯೋಗ್ಯತೆಗೆ ಸರಿಯಾಗಿರುವುದು. ಎಲ್ಲವೋ ದುಶ್ಯಾಸನ, ಕರ್ಣನೊಬ್ಬನೇ ಏಕೆ, ಆತನ ಸಹಾಯಕ್ಕೆ ನೀವೀರುವರು ಬನ್ನಿ, ಆಗ ನೋಡುವಿರಂತೆ ನನ್ನ ಪರಾಕ್ರಮವನ್ನು. ದುರ್ಯೋಧನ, ದುಶ್ಯಾಸನರೇ, ನೀವು ನನ್ನೊಡನೆ ಗುದ್ದಾಡಲು ಭಯವಿದ್ದ ಪಕ್ಷದಲ್ಲಿ ನಿಮ್ಮೆಲ್ಲ ಸಹೋದರರು ಕೂಡಿ ಬನ್ನಿ, ಹೋಗ ತೋರಿಸುವ ನನ್ನ ಪರಾಕ್ರಮವನ್ನು. ಎಲ್ಲವೋ ಭೀಮಾರ್ಜುನರೇ, ಅಂದರೆ ಚೆದುತ್ತಾರೆ ಇದಲಿ ಶೌರ್ಯವೇತಕೋ, ಅಂದರೆ ಚೆದುತ್ತಾರೆ ಇದಲಿ ಶೌರ್ಯವೇತಕೋ. ಶೌರ್ಯ ಬಲದಿಂದ ಗದನ ಮಾಡಿರೋ, ಶೌರ್ಯ ಬಲದಿಂದ ಗದನ ಮಾಡಿರೋ, ಅಂದರೆ ಚೆದುತ್ತಾರೆ ಇದಲಿ ಶೌರ್ಯವೇತಕೋ. ಮುರಿವೆ ನಿಮ್ಮ ಗರ್ವವನ್ನು ಗದನ ಈಗ ನೆಚ್ಚಿರೋ, ಮುರಿವೆ ನಿಮ್ಮ ಗರ್ವವನ್ನು ಗದನ ಈಗ ನೆಚ್ಚಿರೋ. ಶೌರ್ಯ ಬಲದಿಂದ ಗದನ ಮಾಡಿರೋ, ಶೌರ್ಯ ಬಲದಿಂದ ಗದನ ಮಾಡಿರೋ, ಅಂದರೆ ಚೆದುತ್ತಾರೆ ಇದಲಿ ಶೌರ್ಯವೇತಕೋ, ಇದಲಿ ಶೌರ್ಯವೇತಕೋ, ಇದಲಿ ಶೌರ್ಯವೇತಕೋ. ಏನು ಹೇಳಿದೆ ಭೀಮ? ನೀನು ನಮ್ಮ ಕುರು ಸಹೋದರರೊಡನೆ ಗುದ್ದಾಡಲು ಬರುವೆಯ? ಸಾಮರ್ಥ್ಯವಿದ್ದರೆ ನಿನ್ನ ಪರಾಕ್ರಮವನ್ನು ನನ್ನೊಬ್ಬನಲ್ಲಿಯೇ ಗುರುತಿಸಿ ಸಾಕು. ದುಶ್ಯಾಸನು, ಸುಮ್ಮನೆ ನನ್ನನ್ನು ಕೆರಳಿಸಬೇಡ, ಬಂದ ದಾರಿಯನ್ನು ಹಿಡಿದು ತಲಗು. ಭೀಮ, ಗುರುದೇವ, ಈ ಭೀಮನ ಗರ್ವವು ಮೇರೆ ಮೀರುತ್ತಿರುವುದು. ನಾನಿದನ್ನು ಸಹಿಸಲಾರೆ. ಭೀಮ ದುರ್ಯೋಧನರೇ, ಸಾಕು ಸಾಕು, ನಿಲ್ಲಿಸಿ. ನೀವು ಹೀಗೆ ಒಬ್ಬರನ್ನೊಬ್ಬರು ಹೀಯಾಳಿಸಿಕೊಂಡು ಕದನಕ್ಕೆ ಕಾಲ್ಕೆರೆದು ನಿಲ್ಲುವುದು ಸರಿಯಲ್ಲ. ಧರ್ಮನಂದನ, ನಿನ್ನ ಸಹೋದರರು ಬಹಳವಾಗಿ ದುಡುಕುತ್ತಿರುವರು, ಅವರಿಗೆ ಸ್ವಲ್ಪ ವಿವೇಕದ ಮಾತುಗಳನ್ನು ಹೇಳಬಾರದೆ? ಸಹೋದರರೇ,
ಏತಕ್ಕೆ ನಿಮಗೆ ಪರಿಮಾತುಗಳು, ಏತಕ್ಕೆ ನಿಮಗೆ ಪರಿಮಾತುಗಳು, ಸಾಕು ನಿಲ್ಲಿಸಿ ಹುಡುಕುತನಗಳು, ಸಾಕು ನಿಲ್ಲಿಸಿ ಹುಡುಕುತನಗಳು, ಸರಿಯಲ್ಲವೋ ಕೇಳಿರಿ, ಸರಿಯಲ್ಲವೋ ಕೇಳಿರಿ ಅನುಜರೇ, 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 ಸರಿಯಲ್ಲವೋ ಕೇಳಿ ಈ ಪರಿಕಲಹ, ಸರಿಯಲ್ಲವೋ ಕೇಳಿ ಈ ಪರಿಕಲಹ, ಸಾಕು ನಿಲ್ಲಿಸಿ ದುಡುಕುತನಗಳು, ಸಾಕು ನಿಲ್ಲಿಸಿ ದುಡುಕುತನಗಳು, ಏತಕ್ಕೆ ನಿಮಗೆ ಪರಿಮಾತುಗಳು ಅನುಜರೇ. ಸಹೋದರರೇ, ಈ ದಿನ ನಿಮ್ಮ ರೀತಿಯೇ ಬೇರೆಯಾಗಿರುವುದಲ್ಲ. ನಿಮ್ಮ ಸೌಜನ್ಯ ನಡತೆಗಳು ಏನಾದವು? ಕೆಟ್ಟ ಮಾತುಗಳನ್ನಾಡಿ ಏಕೆ ಅಪವಿತ್ರರಾಗುವಿರಿ? ಸಾಕು ಸಾಕು, ಸುಮ್ಮನಿರಿ. ಅಗ್ರಜ, ಬಿಲ್ಲನ್ನು ಹಿಡಿಯಲು ಬಾರದ ಈ ಸೂತನು ನಮ್ಮೊಡನೆ ಚಾಪ ವಿದ್ಯೆಯನ್ನು ಕಲಿಯುವುದಾಗಿ ಹೇಳಿದರೆ ಕೋಪ ಬಾರದೆ ಇರುವುದೇ ಅಗ್ರಜ, ಕೋಪ ಬಾರದೆ ಇರುವುದೇ. ಏನು ಹೇಳಿದೆ ಅರ್ಜುನ? ಬಿಲ್ಲನ್ನು ಹಿಡಿಯಲು ಎನಗೆ ಬಾರದೆ? ಇದರಂತೆ ನಿನ್ನ ಶಿರವನ್ನು ಆರಿಸಬಲ್ಲನಾದರೂ ಆಚಾರ್ಯರಾದ ಗುರುಳಿಗೆ ಅಂಜಿ ನಿನ್ನನ್ನು ಮನ್ನಿಸಿರುವೆನು. ಎಚ್ಚರಿಕೆ! ಭಲೆ ಕರ್ಣ ಭಲೆ. ಮುಂದೆ ಚಕ್ರವರ್ತಿಯಾಗಲಿರುವ ನನ್ನ ಬಳಿ ಗೆಳೆಯನಾಗಿ. ಕೌರವೇಶ್ವರ, ನಿನ್ನ ಈ ಪ್ರೀತಿಯ ಆಹ್ವಾನಕ್ಕೆ ನಾನು ಕೃತಜ್ಞನಾಗಿರುವೆನು. ಆದರೆ ನನ್ನ ವಿದ್ಯಾಭ್ಯಾಸವು ಮುಗಿಯುವವರೆಗೂ ನಾನು ಯಾರ ಬಳಿಯಲ್ಲೂ ಇರಲಾರೆ. ಹಾಗಾದರೆ ನಿನ್ನ ವಿದ್ಯಾಭ್ಯಾಸ ಮುಗಿಸಿಕೊಂಡೇ ಬಾ. ನಿನ್ನ ಈ ಆಹ್ವಾನಕ್ಕೆ ನಾನು ಚಿರರು. ನಾನು ಯಾರೆಂಬುದನ್ನು ತಿಳಿಯದೆ ನನ್ನ ಪರಾಕ್ರಮವನ್ನು ಮೆಚ್ಚಿದ ನೀನೇ ನನ್ನ ನಿಜವಾದ ಗೆಳೆಯ. ಮಿತ್ರ, ನನ್ನ ವಿದ್ಯಾಭ್ಯಾಸ ಮುಗಿದ ಕೂಡಲೇ ನಾನು ನಿನ್ನಲ್ಲಿಗೆ ಬರುವೆನು. ಹಾಗೆಯೇ ಮಾಡು ಕರ್ಣ. ಗುರುದೇವ, ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿ ನನಗೆ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನು. ಕ್ಷತ್ರಿಯರಿಗಲ್ಲದೆ ಇತರರಿಗೆ ಚಾಪ ವಿದ್ಯೆಯನ್ನು ಕಲಿಸುವುದಿಲ್ಲವೆಂದು ನಮ್ಮ ಗುರುಗಳಾದ ಪರಶುರಾಮರಿಗೆ ವಚನವಿತ್ತಿರುವೆನು. ಆದ್ದರಿಂದ ಸಾಧ್ಯವಿಲ್ಲ ಕರ್ಣ. ವಿದ್ಯೆಗೂ ಕುಲ ಜಾತಿಗಳ ಸಂಕುಂಟೆ ಗುರುದೇವ. ಆಡಿದ ಮಾತನ್ನು ಮೀರಿ ನಡೆಯಲಾರೆ. ಅಯ್ಯೋ ಕುಲವೇ, ಹಾಳು ಹೀನ ಕುಲವೇ! ಗುರುದೇವ, ನನ್ನ ಮೇಲೆ ಕರುಣೆ ಇರಲಿ. ನಾನಿನ್ನು ಹೋಗಿ ಬರುವೆನು. ಅರ್ಜುನ, ಅತಿ ಶೀಘ್ರದಲ್ಲೇ ನಿನ್ನನ್ನು ಸಂಧಿಸುವೆನು. ಆಗ ನನ್ನ ಬಾಣದ ರುಚಿಯನ್ನು ಆಗ ನೋಡುವೆ. ಎಚ್ಚರಿಕೆ! ಭಲೆ ಕರ್ಣ ಭಲೆ. ತೂತ ತೊಲಗಾಚೆ. ಅರ್ಜುನ, ಸಾಕು ನಿಲ್ಲಿಸಿ. ಇಂದಿನ ವಿದ್ಯಾಭ್ಯಾಸವನ್ನು ಇಲ್ಲಿಗೆ ಸಾಕು ಮಾಡಿ. ಆಗಲಿ ಗುರುದೇವ.